ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಕಳೆದ 3 ದಿನಗಳಿಂದ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು 4ನೇ ದಿನಕ್ಕೆ ಅವರ ಪ್ರತಿಭಟನೆ ಕಾಲಿಟ್ಟಿದೆ. ಆದರೆ ಇವತ್ತು ಇಲ್ಲಿಂದ ನೀವು ಜಾಗ ಖಾಲಿ ಮಾಡಿ ಅಂತ ಹೇಳಿ ಪೊಲೀಸರು ಶಾಮಿಯಾನವನ್ನ ಕಿತ್ತು ಹಾಕೋದಿಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನನ್ನ ಜೊತೆ ಅಂಗನವಾಡಿ ಕಾರ್ಯಕರ್ತರೇ ಇದ್ದಾರೆ, ಅದರ ಮುಖಂಡರಾಗಿರುವಂತಹ ಪ್ರೇಮ ಅವರಿದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಕಳೆದ 1 ದಿನಕ್ಕೆ ಮಾತ್ರ ನೀವು ಪ್ರತಿಭಟನೆಗೆ ಪರ್ಮಿಷನ್ ಅನ್ನ ತೆಗೆದುಕೊಂಡಿದ್ರಿ, ಹಾಗಾಗಿ ನೀವು ಖಾಲಿ ಮಾಡಲೇಬೇಕು ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಇಲ್ಲ, ನಾವು ಕೊಟ್ಟಿದ್ದು ಅನಿರ್ದಿಷ್ಟಾವಧಿ ಮುಷ್ಕರ ಅಂತಾನೆ ನಾವು ಕೊಟ್ಟಿದ್ದೀವಿ. ಲೆಟರ್ ಕೂಡ ನಮ್ಮ ಹತ್ರ ಇದೆ, ಅದು ಬೇಕಾದ್ರೆ ವಾಟ್ಸಪ್ ಕಾಲ್ ಕೊಡ್ತೀವಿ ನಾವು ನಿಮಗೆ. ಯಾಕಪ್ಪ ಅಂದ್ರೆ 1 ದಿನಕ್ಕೆ ಆಗೋಂಥ ವೇತನ ಅಲ್ಲ, ಅದು ನಾವು ಕೇಳ್ತಿರೋದು ಕನಿಷ್ಠ ವೇತನ ಕೇಳ್ತಾ ಇದೀವಿ. ಹಾಗಾಗಿ ಅನಿರ್ದಿಷ್ಟಾವಧಿ ಮುಷ್ಕರ ಅಂತಾನೆ ನಾವು ಪೇಪರಲ್ಲಿ ಕೊಟ್ಟಿದ್ದೀವಿ, ಪಾಂಪ್ಲೆಟ್ ಕೂಡ ಕೊಟ್ಟಿದ್ದೀವಿ ಹಂಗೆ ಅಂತಂದೇಳಿ. ಹಾಗಿರ್ಬೇಕಾದ್ರೆ ಅವಾಗ ಸುಮ್ಮನಿದ್ದು ಅವರು, ನಾವು ಅನಿರ್ದಿಷ್ಟ ಕೊಡೋಕ್ಕಾಗಲ್ಲ ಅವಾಗ ಅಂತಂದ್ರೆ ನಾವು ಬೇರೆ ವ್ಯವಸ್ಥೆ ಮಾಡ್ಕೋತಿದ್ವಿ. ಈಗ ಏಕಾಏಕಿ ಬಂದು ನಿಮಗೆ 3 ದಿನ ಆಯ್ತು, ನಾವು ಕೊಟ್ಟಿದ್ದು 1 ದಿನ ಅಂತ ಹೇಳಿದ್ರೆ ಯಾವ ನ್ಯಾಯ ಸರ್ ಹಂಗೆ ಅಂತಂದೇಳಿ. ನಾವು ಪ್ರಜಾಪ್ರಭುತ್ವದಲ್ಲಿ ನ್ಯಾಯ ಕೇಳಕ್ ಬಂದಾಗ ಹೀಗೆ ನಮ್ಮ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಿದ್ದೀರಲ್ಲ ಹಂಗೆ ಅಂತಂದೇಳಿ, ಇದು ನ್ಯಾಯನ ಸರ್ಕಾರ ನಡೆಸ್ಕೊಳ್ತಿರೋ ರೀತಿ? ಬೆಳಗ್ಗೆ ನಾವು ಬಂದು ಕೇಳಿದ್ವಿ, ಆದರೂ ನೀವು ಇವತ್ತು ಖಾಲಿ ಮಾಡಬೇಕು, ನಾಳೆ ನಾವು ಇವು ಬೇರೆಯವ್ರಿಗೆ ಕೊಡಬೇಕು ಅಂತ ಅಂದಾಗ ನಾವು ಒಂದೇ ಮಾತು ಕೇಳಿದ್ವಿ, ಸರಿ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ, ನಮಗೆ ಬೇರೆ ಜಾಗ ತೋರಿಸ್ರಿ ಅಂತಂದ್ರೆ ಬೆಳಗ್ಗೆ ನೀವು ಜಾಗ ತೋರಿಸಲಿಲ್ಲ ನಮಗೆ. ಸುಮ್ಮನೆ ಹೋಗಿ ಕೂತ್ಕೊಂಡಿದ್ದು, ಸರಿ ಹೋಗ್ರಪ್ಪ ಅಂತಂದೇಳಿ ಪೊಲೀಸರು ಎದ್ದೋಗಿ ಏಕಾಏಕಿ 1 ಗಂಟೆಗೆ ಬಂದು ನೀವು ಟೆಂಟ್ ಖಾಲಿ ಮಾಡ್ರಿ ಅಂತಂದೇಳಿ ಟೆಂಟ್ ಬಿಚ್ಚಿಸಿದ್ರಲ್ಲ ಹಂಗೆ ಅಂತಂದೇಳಿ. ಹೆಣ್ಮಕ್ಳಿಗೆ ಯಾವ ರೀತಿ ನಡ್ಸ್ಕೋಬೇಕು ಅಂತಂದೇಳಿ ಯೋಚನೆ ಮಾಡ್ತಿದ್ರೆ ಸರ್ಕಾರ. ನಮ್ಮ ಪ್ರತಿಭಟನೆ ಹತ್ತಿಕ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಥರ ಮಾಡ್ತಿದ್ದೀರಾ ನೀವು ಹಂಗೆ ಅಂತಂದೇಳಿ. ಇದಕ್ಕೆ ನಾವು ಹೆದರಲ್ಲ, ಬಿಸಿಲಲ್ಲೇ ಕೂತಿರ್ತೀವಿ. ನಾವು ಕೇಳಿದ್ವಿ, ಆದರೂ ಕೂಡ ಈಗ ಬೇಡ, ನಮಗೆ ಸಂಜೆ ತನಕ ಟೈಮ್ ಕೊಡಿ, ನಾವು ಸಂಜೆ ಪಕ್ಕಕ್ಕೆ ಶಿಫ್ಟ್ ಆಗ್ತೀವಿ ಅಂತ ಹೇಳಿದ್ವಿ. ಈಗ ಊಟದ ಟೈಮು ಶುಕ್ರವಾರ, ಎಲ್ಲ ಹೆಣ್ಮಕ್ಳು ಕಣ್ಣೀರು ಹಾಕ್ತಿದ್ದಾರೆ. ಅದು ಯೋಚನೆ ಬೇಡವಾ ಸರ್ಕಾರಕ್ಕೆ ಹೆಂಗೆ ಅಂತಂದೇಳಿ? ಈ ಒಂದು ವ್ಯವಸ್ಥೆ ಮಾಡಿರೋಂಥ ಸರ್ಕಾರಕ್ಕೆ ಒಂದು ಧಿಕ್ಕಾರ ನಮ್ಮ ಮಹಿಳೆಯರ ಪರವಾಗಿ. ಎಲ್ಲ ರಾತ್ರಿಯೇ ನಾವು ಹೇಳಿದ್ವಿ ಅವರನ್ನ ಖಾಲಿ ಮಾಡಿ, ಪಕ್ಕದ ಜಾಗ ನಿಮ್ಗೆ ಅರೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳಿ. ಇವತ್ತು ಬೆಳಗ್ಗೆ 11 ಗಂಟೆಗೆ ಖಾಲಿ ಮಾಡ್ತೀವಿ ಅಂದಿದ್ರು, ಆದ್ರೆ ಈಗ ಖಾಲಿ ಮಾಡಲ್ಲ ಅಂತಿದ್ದಾರೆ ಅನ್ನುವಂಥದ್ದು ಪೊಲೀಸರ ಆರೋಪ. ರಾತ್ರಿ ಏನಾರ ಹೇಳಿದ್ರೆ ಪಕ್ಕಕ್ಕೆ ನೀವು ಶಿಫ್ಟ್ ಮಾಡ್ಕೊಡ್ರಿ ಅಂತ ಅಂದಿದ್ರೆ ನಾವು ಬೆಳಗ್ಗೆನೆ ಶಿಫ್ಟ್ ಮಾಡಿಸ್ಬಿಡ್ತಿದ್ವಿ ಮೇಡಮ್. ನಾವು ಯಾವತ್ತೂ ಸುಳ್ಳು ಹೇಳಲ್ಲ. ಸರ್ಕಾರ ಸುಳ್ಳು ಹೇಳ್ಬೋದು, ಜನಪ್ರತಿನಿಧಿಗಳು ಸುಳ್ಳು ಹೇಳ್ಬೋದು. ಅಂಗನವಾಡಿ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಪ್ರಾಮಾಣಿಕವಾಗಿ ಮಾತಾಡ್ತೀವಿ ನಾವು. ರಾತ್ರಿ ಯಾವಾಗಲೂ ಹೇಳಿಲ್ಲ ಅವ್ರು ಬಂದು ಖಾಲಿ ಮಾಡ್ರಿ ಅನ್ನೋದಕ್ಕಿಂತ ನೀವು ಕ್ಲೋಸ್ ಮಾಡಿ ಹೋಗಿ ಅಂತಾನೆ ಹೇಳಿದ್ರು. ಬಟ್ ಬೆಳಗ್ಗೆ ಹೋಗಿ ಕೇಳಿದಾಗ ಅವ್ರು ಹೇಳಿದ್ದಿಷ್ಟೇ, ನಾವು ಪ್ರತಿಭಟನೆ ಮುಂದುವರಿಸ್ತೀವಿ ಅಂದಾಗ ಸರಿ ಬಿಡಿ ಏನು ಮಾಡಬೇಕೋ ಮಾಡಿ ಅಂತಂದೇಳಿ ಹೇಳೋದ್ರೆ ಹೊರತು ಪಕ್ಕಕ್ಕೆ ನಮಗೆ ಜಾಗ ಕೊಡ್ರಿ, ಪಕ್ಕಕ್ಕೆ ಅಂತ ಕೇಳಲಿಲ್ಲ ನಾವು, ಬೇರೆ ನಮಗೆ ಜಾಗ ಕೊಡಿ ಮುಂದುವರಿಸಲಿಕ್ಕೆ ಅಂತ ಹೇಳಿದಾಗ ಇಲ್ಲ ಕೊಡೋಕ್ಕಾಗಲ್ಲ ಎದ್ದೋಗ್ರಿ ಅಂತ ಹೇಳಿದವರು ಏಕಾಏಕಿ ಬಂದು ಈ ಥರ ಟೆಂಟ್ ಕೀಳಿಸ್ತಾ ಇದ್ರಲ್ಲ ಹಂಗೆ ಅಂತಂದೇಳಿ. ನಮ್ಮ ಪ್ರತಿಭಟನೆ ಹತ್ತಿಕ್ಕೋ ಅಂತ ಉದ್ದೇಶ ಅಷ್ಟೇ ನಿಮ್ಮ ಸರ್ಕಾರದ್ದು. ಅಷ್ಟು ಬಿಟ್ಟರೆ ಹೆಣ್ಮಕ್ಳಿಗೆ ನೀವು ಮರ್ಯಾದೆ ಕೊಡಬೇಕು, ಅದು ಅವರಿಗೆ ಒಂದು ಗೌರವ ಕೊಡಬೇಕು. ಈ ಸರ್ಕಾರ ಮಹಿಳೆಯರಿಗೋಸ್ಕರ ಇದೆ ಅಂತಂದೇಳಿ ಅಷ್ಟು ಉದ್ದದ ಭಾಷಣ ಬಗೀತಿರಲ್ಲ, ಇದೇ ನೀವು ಮಹಿಳೆಯರಿಗೆ ಗೌರವ ಕೊಡೋದು? ಗೌರವ ಕೊಟ್ಟು ಗೌರವ ತಗೋಬೇಕು ಅಂತ ಹೇಳ್ತೀರಾ ಇನ್ನೊಬ್ಬರಿಗೆ? ನೀವು ಫಸ್ಟ್ ಗೌರವ ಕೊಡೋದು ಕಲೀರಿ ಫಸ್ಟು ಸರ್ಕಾರದವರು, ಆಮೇಲೆ ಗೌರವ ಕೊಡೋಣ ನಾವು ಹಂಗೆ ಅಂತಂದೇಳಿ. ನಾವೆಲ್ಲ ಹೆಣ್ಮಕ್ಳು ನಿಮಗೆ ಓಟ್ ಹಾಕಿ ಗೆಲ್ಸಿದೀವಿ ಜನಪ್ರತಿನಿಧಿಗಳನ್ನ, ಇದೇನಾ ನಮಗೆ ತೋರಿಸೋಂಥ ಗೌರವ ನೀವು ಹಂಗೆ ಅಂತಂದೇಳಿ. ಬಟ್ ಆದರೂ ಕೂಡ ನೀವು ಟೆಂಟ್ ಕಿತ್ತರು ನಾವೇನು ಹೆದರಲ್ಲ. ಅಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಎಲ್ಲ ನೋಡಿದ್ದಾರೆ, ಇಡೀ ರಾಜ್ಯಾದ್ಯಂತ ಎಲ್ಲ ಜನ ಎಲ್ಲ ನೋಡಿದ್ದಾರೆ, ದೇಶಾದ್ಯಂತ ನೋಡ್ತಾ ಇದ್ದಾರೆ ನಿಮ್ಮ ಸರ್ಕಾರದ ಅವತಾರನ. ಹಾಗಾಗಿ ಈ ಅವತಾರನೆಲ್ಲ ಕಡಿಮೆ ಮಾಡಿ ನಾವು ಕೇಳ್ತಕ್ಕಂಥ ಒಂದು ಕನಿಷ್ಠ ಕೂಲಿ ಕೊಡಿ ಅಂತಂದೇಳಿ ಕೇಳ್ತೀವಿ. ಅದಾಗವರೆಗೂ ಈ ಬಿಸಿಲಲ್ಲಿ ಕೂತ್ರು ಪರವಾಗಿಲ್ಲ, ನಾವೇನು ರೋಡಿಗಿಳಿಯಲ್ಲ. ಅಷ್ಟು ಜನ ಏನಾರ ನೀವು ಅರೆಸ್ಟ್ ಮಾಡಬೇಕು ಅಂತಂದ್ರೆ ಏನಾರ ಇದ್ರೆ ತಾಕತ್ತಿದ್ರೆ ನಮ್ಮ ಹೆಣ್ಮಕ್ಳನ್ನ ಇವತ್ತು ಅರೆಸ್ಟ್ ಮಾಡಿಸಿ ಆಮೇಲೆ ನಾವು ನೋಡ್ಕೋತೀವಿ ಅಂತಂದೇಳಿ ಹೇಳ್ತಾ ಇದೀನಿ. ಹೆಂಗೆ ಅಂತಂದೇಳಿ ಸ್ಥಳಕ್ಕೆ ಮೊನ್ನೆ ಸಚಿವರು ಬಂದಿದ್ರು, ಅದಾದ ನಂತರ ಅಧಿಕಾರಿಗಳು ಬರ್ತಾರೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಸೊ ನಿಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡ್ತೀವಿ ಅನ್ನುವಂತಹ ಮಾತನ್ನ ಸಚಿವರು ಹೇಳಿಲ್ವಾ? ಅವರ ಭರವಸೆ ನಿಮಗೆ ತೃಪ್ತಿ ತರಲಿಲ್ವಾ? ಸಚಿವರು ಬರಲಿಲ್ಲ. ಸಚಿವರು ಬೆಡ್ ರೆಸ್ಟ್ ಅಲ್ಲಿ ಇರೋದ್ರಿಂದ ಆಕ್ಸಿಡೆಂಟ್ ಆಗಿ ಅವ್ರು ಬರಲಿಲ್ಲ. ಅವರ ಸರ್ಕಾರದ ಪರವಾಗಿ ಕೃಷ್ಣ ಬೈರೇಗೌಡ ಸರ್ ಬಂದಿದ್ರು. ಅವ್ರು ಬಂದಿದ್ದು ಹೇಳಿದ ಉತ್ತರ ಏನು, ಸರಿ ನಾ CM ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರೆ ಬಿಟ್ರು ಹಂಗೆ ಅಂತಂದೇಳಿ. ಇಷ್ಟು ಮಾಡಕ್ ನಾ ಪ್ರಯತ್ನ ಪಡ್ತೀನಿ ಅಂತ ಕೂಡ ಹೇಳಿಲ್ಲ ಹಂಗೆ ಅಂತಂದೇಳಿ. ಬಟ್ ಆದ್ರೂ ಸರ್ಕಾರದಲ್ಲಿ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದನ್ನ ಆರ್ಡರ್ ಪಾಸ್ ಮಾಡ್ಬೋದಿತ್ತಲ್ಲ. ಕ್ಯಾಬಿನೆಟ್ ಅಲ್ಲಿ ಏನೇನೋ ದೊಡ್ಡ ವಿಚಾರಗಳನ್ನೆಲ್ಲ ಪಾಸ್ ಮಾಡ್ಕೋತೀರಾ. ಹಾಗೆ ಹೆಣ್ಮಕ್ಳು ಇಷ್ಟು ಜನ ಎಲ್ಲ ಕೂತಿದ್ದಾರೆ, ಅವ್ರಿಗೆ ಕೊಡೋದಂತ ನ್ಯಾಯಯುತವಾದಂತ ಒಂದು ಬೇಡಿಕೆ ಕೇಳ್ತಿದ್ರೆ ಅದು ಕೊಡೋಣ ಅಂತ ಮಾಡ್ಕೊಂಡಿದ್ರೆ ನಾವು ಇವತ್ತು ಈ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ. ಸರ್ಕಾರ ನಿನ್ನೆ ನಿರ್ಧಾರ ತಗೊಂಡಿತ್ತು ಅಂದ್ರೆ ಏಕಾಏಕಿ ಪೊಲೀಸ್ ಇಲಾಖೆ ಮೇಲೆ ನೀವು ಏನು ಪ್ರೆಜರ್ ಹಾಕಿ ಈಗ ಹೆಣ್ಮಕ್ಳನ್ನ ಖಾಲಿ ಮಾಡಿಸಿ ಅಂತ ಹೇಳಿ ಈ ತರ ಬಿಸಿಲಲ್ಲಿ ಕೂರಿಸಿದಿರಲ್ಲ ಹಂಗೆ ಅಂತಂದೇಳಿ ಯಾವ ನ್ಯಾಯ ಇದು? ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ನ್ಯಾಯ ಕೇಳೋ ಹಕ್ಕಿದೆ. ಹಕ್ಕು ಕೇಳೋ ಬಂದಾಗ ಈಗ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ತುಂಬಾ ಖಂಡನೀಯ ಅಂತಂದೇಳಿ ನಾನು ಹೇಳ್ತಾ ಇದ್ದೀನಿ ಮೇಡಮ್. ಈಗ ಏನಾದರೂ ಪೊಲೀಸರು ಎದ್ದು ಹೋಗ್ಲೇಬೇಕು ಅಂತ ಹೇಳಿ ನಿಮ್ಮ ಮೇಲೆ ಪ್ರೆಷರ್ ಹಾಕಿದ್ರೆ ನಿಮ್ಮ ಮುಂದಿನ ನಡೆ ಏನು? ಮೇಡಮ್ ಆಲ್ರೆಡಿ ಹಾಕಿದ್ದಾರೆ, ನಾವು ಜಗ್ಗಿಲ್ಲ ಆದ್ರೂ ಇಲ್ಲೇ ಕೂತಿದೀವಿ.
ಅವ್ರು ಪ್ರೆಸರ್ ಹಾಕ್ಲಿ, ನಾವ್ ಇಲ್ಲೇ ಕೂತಿರ್ತೀವಿ, ಅರೆಸ್ಟ್ ಮಾಡ್ತಾರ ಮಾಡ್ಲಿ, ನೋಡೋಣ, ನಮ್ಮನ್ನ ಮುಟ್ಟಕ್ಕಾಗುತ್ತ ಅಂತ ನಾವು ನೋಡ್ತಾ ಇದೀವಿ. ಅವ್ರು ಟಚ್ ಮಾಡಿಲ್ಲ, ನೋಡ್ಬೇಕು ಮೇಡಮ್. ಆದ್ರೆ ಮುಂದಿನ ಹೋರಾಟ ಮಾತ್ರ ಉಗ್ರವಾಗೇ ಇರುತ್ತೆ. ಜಾಗ ಬೇರೆ ಮಾಡ್ಕೊಟ್ರೆ ನೀವು ಇಲ್ಲಿಂದ ಬೇರೆ ಕಡೆಗೆ ಹೋಗೋದಿಕ್ ಸಿದ್ಧ ಇದ್ದೀರಾ? ಹೌದು ಮೇಡಮ್, ನಿನ್ನೆ ಕೇಳಿದ್ವಿ, ನಿನ್ನೆ ಜಾಗ ಇಲ್ವೇ ಇಲ್ಲ ಅಂದ್ರು. ಬೆಳಗ್ಗೆನೂ ಕೂಡ ಕರೆದಿದ್ರು ಮೀಟಿಂಗು, ಹೋಗಿದ್ವಿ. ನಿನ್ನೆ ಬೆಳಗ್ಗೆ ನಾವು ಕೇಳಿದ್ವಿ, ಆಯ್ತು ಸರ್ ಈ ಜಾಗ ಬಿಟ್ಕೊಡ್ತೀವಿ, ನಮ್ಗೆ ಹಿಂದೇನಾದ್ರೂ ಎಲ್ಲಾದ್ರೂ ಅವಕಾಶ ಮಾಡ್ಕೊಡಿ ಇದಕ್ಕೆ. ಆಗೋದೇ ಇಲ್ಲ, ನೀವು ಖಾಲಿ ಮಾಡಲೇಬೇಕು ಅಂದ್ರು. ನಾವು ಸರಿ ಅಂತ ಬಂದ್ವಿ. ಬಂದು ಏಕಾಏಕಿ ಒಂದು ಗಂಟೆಗೆ ಬಂದವ್ರೆ, ನೀವಿಲ್ಲ ಹಿಂದೆಗಡೆ ಶಿಫ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಎದ್ದು ಹೋಗಿ ಅಂತ ಅಂದ್ರು. ಈಗ ಹಿಂದೆ ಶಿಫ್ಟ್ ಮಾಡಬೇಕು ಅಂದ್ರೆ ನಮ್ಗೆ ಸಮಯ ಬೇಕಲ್ವಾ, ಊಟ ಟೈಮ್ ಸಮಯ ಆಗಿದೆ, ಇಷ್ಟು ಜನ ಹೆಣ್ಮಕ್ಳಿದ್ದಾರೆ, ಮಕ್ಕಳಿದ್ದಾರೆ, ಏನು ಯೋಚಿಸೇ ಇಲ್ಲ ಅವರು. ಹಂಗಂತ ಹೇಳಿ ಏಕಾಏಕಿ ಬಂದು ಹಿಂದೆಯಿಂದ ಬಂದು ಪೆಂಡಾಲ್ ಎಲ್ಲ ತೆಗ್ದೇ ಬಿಟ್ಟಿದ್ದಾರೆ. ನಮ್ಗೆ ಅವಕಾಶ ಏನಾದ್ರು ಕೊಡಿ ಅಂತ ಕೇಳ್ಕೊತಾ ಇದೀವಿ. ಅರ್ಧ ಗಂಟೆ ಬೇಕಾ, 10 ನಿಮಿಷ ಬೇಕಾ ಅಂತಾರೆ. ಅರ್ಧ ಗಂಟೆಲಿ ಆಗುತ್ತಾ ಮೇಡಮ್ ಈ ಕೆಲಸ? ನಮ್ಮ ಅಧ್ಯಕ್ಷರು ಕೇಳಿದ್ರು, ನಮಗೆ ಸಂಜೆವರೆಗೂ ಅವಕಾಶ ಕೊಡಿ, ನಾವ್ ಯಾರಿಗೂ ತೊಂದರೆ ಕೊಡಲ್ಲ, ನಾವು ಶಿಫ್ಟ್ ಆಗ್ತೀವಿ, ಜಾಗ ಕೊಡ್ತೀವಿ ನಾವು ಅಂತ. ಅದಕ್ಕೆ ಅವ್ರು ಯಾವ್ದಕ್ಕೂ ಸ್ಪಂದಿಸಿಲ್ಲ. ಅರ್ಧಂಬರ್ಧ ಮಾಡಿ ಈ ತರ ಬಿಸಿಲಲ್ಲಿ ಕೂರಿಸಿ ನಮ್ಮನ್ನ ಈ ತರ ಮಾಡ್ತಾ ಇದ್ದಾರೆ. ಪಡಿಸ್ತಾ ಇರೋದ್ರಿಂದಾಗಿ ಇನ್ನೂ ಒಂದಷ್ಟು ಜನ ಅಂಗನವಾಡಿ ಕಾರ್ಯಕರ್ತರು ಬೆಂಗಳೂರಿಗೆ ಬರ್ತಾರ ಹೇಗೆ? ಖಂಡಿತ ಬರ್ತಿದ್ದಾರೆ ಮೇಡಮ್, ಹೊರಟಿದ್ದಾರೆ. ಯಾಕೆಂದ್ರೆ ನಮ್ಮಲ್ಲಿ ಸ್ವಲ್ಪ ಜನಕ್ಕೆ ಮನೆದು ಏನೋ ಸ್ವಲ್ಪ ಅವಶ್ಯಕತೆ ಇರುತ್ತಲ್ಲ, ಹೋಗಿ ಬರ್ತೀವಿ ಅಂತ ಸ್ವಲ್ಪ ಜನ ಹೋಗಿದ್ದಾರೆ. ಬೇರೆಯವರು ಇನ್ನೂ ಸ್ವಲ್ಪ ಜನ ಎಲ್ಲ ಬರ್ತಿದ್ದಾರೆ. ನಾಳೆ ಇನ್ನೂ ಉಗ್ರವಾಗಿ ಹೋರಾಟ ಇದೆ ಮೇಡಮ್. ಓಕೆ. ನೋಡಿದ್ರಲ್ಲ, ಪೊಲೀಸರು ನಮಗೆ ಒಂದು ದಿನಕ್ಕೆ ಪರ್ಮಿಷನ್ ಕೊಟ್ಟಿದ್ದಲ್ಲ, ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತೀವಿ ಅಂತಾನೆ ಪ್ರತಿಭಟನೆಗೆ ನಾವು ಪರ್ಮಿಷನ್ ಅನ್ನ ತೆಗೆದುಕೊಂಡಿದ್ದೀವಿ. ಅವತ್ತು ಹೇಳದೇ ಇರುವಂತಹ ಮಾತನ್ನ ಪೊಲೀಸ್ ಅಧಿಕಾರಿಗಳು ಇವತ್ತು ನಮಗೆ ಹೇಳ್ತಾ ಇದ್ದಾರೆ. ಅವರು ನಮ್ಮನ್ನ ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ, ನಾವು ಈ ಜಾಗವನ್ನ ಬಿಟ್ಟು ಕದ್ಲಲ್ಲ ಅನ್ನುವಂತಹ ಮಾತನ್ನ ಇಲ್ಲಿನ ಅಂಗನವಾಡಿ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.